ಹಾಗಿದ್ರೆ ನಾನು ಯಾರು? ಚಂದದಿಂದಲೇ ಕಿರಾತ ರೂಪ, ವೈಕುಂಠವಾಸಿ ನಾರಾಯಣನೇ ನಾನು. ಕಿರಾತ ರೂಪ ಧರಿಸಿಕೊಂಡದ್ದು ಯಾಕೆ? ಒಂದು ದಿನ ನಾನು ಮತ್ತು ಲಕ್ಷ್ಮಿ ಜೊತೆಯಾಗಿ ವೈಕುಂಠದಲ್ಲಿ ಇರುವಂತ ಸಂದರ್ಭದಲ್ಲಿ ಮೃಗಮಣಿಗಳ ಆಗಮನವಾಯಿತು. ಕೋಪಗೊಂಡ ಮೃಗಮಣಿಗಳು ನನ್ನ ಎದೆಯ ಮೇಲೆ ಕಾಲನ್ನು ಇರಿಸಿದ್ದನ್ನು ನೋಡಿ ಲಕ್ಷ್ಮೀ ನಾನು ಹೊರಟು ಹೋಗೇ ಬಿಟ್ಲು. ನಮಗೆ ಬಿಟ್ಟು ಹೋದಂತ ಲಕ್ಷ್ಮಿಯನ್ನು ಮತ್ತೆ ಕಂಡವನಲ್ಲ. ಜನ್ಮ ಜನ್ಮಗಳಲ್ಲಿ ಲಕ್ಷ್ಮಿಯನ್ನೇ ಪತ್ನಿಯನ್ನಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಮತ್ತೆ ನಾನು ನಿಜ ರೂಪದಲ್ಲಿ ಅವಳನ್ನು ಹುಡುಕಿಕೊಂಡು ಹೋದ್ರೆ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ. ಹಾಗಿದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಈಗಾಗಲೇ ನಾನು ಕೇಳಿ ತಿಳಿದಂತ ವಿಚಾರ. ಆಕಾಶ ರಾಯ ಮತ್ತು ಧರಣಿ ದೇವಿಗೆ ಮಗಲಾಗಿ ಧರೆಯನ್ನು ಹಿಡಿದುಕೊಂಡಿದ್ದಾಳಂತೆ. ತಡ ಮಾಡೋದು ಯಾಕೆ? ಆ ಲಕ್ಷ್ಮಿಯನ್ನೇ ಮತ್ತೆ ಕೈ ಹಿಡಿಯುವುದಕ್ಕೆ ಬೇಕಾಗಿ ಧರೆಯ ಕಡೆಗೆ ಹೊರಡಿದ್ದೇನೆ. ಇದು ತೋಂಡಾದೇಶ. ಇಲ್ಲಿ ಅಧಿಕಾರಿಯಾದಂತಹ ಆಕಾಶರಾಯ ಪ್ರಭುಗಳ ಮುತ್ತಿನ ಮಗಳು ನಾನು. ಪದ್ಮದಲ್ಲಿ ಹುಟ್ಟಿದಂತಹ ಕಾರಣ ನನಗೆ ಪದ್ಮಾವತಿ ಅಂತ ಹೆಸರು ಇಟ್ಟಿದ್ದಾರೆ. ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಗಳು ನಾನು. ಮನಸ್ಸಲ್ಲಿ ಅರಮನೆಯಲ್ಲಿ ಇದ್ದುಕೊಂಡ ಮನಸ್ಸಿಗೆ ಯಾಕೋ ಜಾಟಿ ಹಿಡಿದು ಹೋಗಿದೆ. ಹಾಗಾಗಿ ಹೊಸತನವನ್ನು ಬೇಕು ಅಂತ ಅನ್ನಿಸ್ತಾ ಇದೆ. ವನವಿಹಾರವನ್ನು ಮಾಡಿ ಜಲಕ್ರೀಡೆಯನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮದೇನಂತ ಉಪವನಕ್ಕೆ ಹೋಗಿ ಜಲಕ್ರೀಡೆಗೆ ಹೋಗ್ತೇನೆ.
ಮದ್ದನೆ ಇರುವಂತ ಕಾಡಲ್ಲಿ ಬೇಟೆಯನ್ನಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಅಂತ ಉಪವನವೊಂದನ್ನು ಸೇರಿದೆ. ಆದ್ರೆ ನಾನು ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಕಾಡಲ್ಲಿ ಮದ ತುಂಬಿದ ಮದ್ದಾನೆ ಒಂದು ತನ್ನ ಸೊಂಡಿನಲ್ಲಿ ಎತ್ತಿ ಹೆಣ್ಣು ಮಕ್ಕಳಿರುವಂತ ಪ್ರದೇಶಕ್ಕೆ ಬಂದು ಗರ್ಜಿಸ್ತಾ ಇತ್ತು. ನಾನು ಬಂದದ್ದನ್ನು ನೋಡಿ ಆನೆ ನೇರವಾಗಿ ಅಲ್ಲಿಂದ ತಿರುಗಿ ಬಂದು ನನಗೆ ನಮಸ್ಕಾರ ಮಾಡಿ ಕಾಡನ್ನು ಸೇರೇ ಇರ್ತಿತ್ತು. ನಾನು ಅದೆಲ್ಲ ಆಲೋಚನೆ ಮಾಡಬೇಕು. ಎಷ್ಟೋ ಮಂದಿ ಹೆಣ್ಮಕ್ಳಿದ್ದಾರೆ, ಅದರಲ್ಲಿ ಒಬ್ಬರಾಗಿ ಮುಂಭಾಗದಲ್ಲಿ ಕಾಣ್ತಾ ಇದ್ದಾರೆ. ಯಾರಿಗಳು ಒಣ ಸಿರಿಯೇ ಐ ಸಿರಿಯೇ ಏನು ರೂಪ ಏನು ಅಂತ ಏನು ಚಂದ, ಕೆತ್ತಲಿನ ಕೆತ್ತಿದ್ದಾನೆ, ಮೆತ್ತಲಿಗೆ ಮೆತ್ತಿದ್ದಾನೆ, ಬ್ರಹ್ಮದೇವನ ಸೃಷ್ಟಿಯಲ್ಲಿ ಹೀಗೂ ಉಂಟಲ್ಲ ಹಾಗೆಂತ ಇವರನ್ನು ನೋಡಿದಾಗ ಮಾತಾಡಿಸಬೇಕು. ನಾನು ನನ್ನಷ್ಟಿಗೆ ಮಾತಾಡ್ತಾ ಇದ್ರೆ ಅವಳವರಷ್ಟಿಗೆ ಹೋಗಿಬಿಟ್ಟಳು. ಅದಕ್ಕಾಗಿ ಮಾತಾಡ್ತೇನೆ. ನಿನಗೆ ಊರಿದ್ರೆ ನಿನ್ನ ಊರು ಯಾವುದು? ಅಪ್ಪ ಇದ್ರೆ ನಿನ್ನ ಅಪ್ಪ ಯಾರು? ಅಮ್ಮ ಇದ್ರೆ ನಿಮ್ಮ ಅಮ್ಮ ಯಾರು? ತಂದಕ್ಕೆ ಒಂದು ಹೆಸರು ಇದ್ರೆ ನಿನ್ನ ಹೆಸರು ಹಾಗೆ ಅದೇನು ಹಾಗೆ ಅದು ನಿನ್ನ ವಿಲಾಸವನ್ನು ತಿಳಿಸಬಹುದಾ? ಪರಿಚಯ